ಪ್ರೀತಿಯ ಓದುಗ ಬಳಗಕ್ಕೆ ಈ ನಿಮ್ಮ ಶಿಲ್ಪ ಶಿವಪಾರು ಕಡೆಯಿಂದ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ 7ನೇ ಸಂಚಿಕೆ ನೋಡೋಣ. ರುದ್ರ ಮನೆ ತಲುಪಿದಾಗ ಸಪ್ತ ದೀಪುಗೆ ಪದ್ಯವೊಂದನ್ನು ಕಲಿಸಿ ನಗಿಸುತ್ತಿದ್ದಳು. ರುದ್ರನ ನೋಡಿ ಸಪ್ತ ಕೋಣೆಯಿಂದ ಹೊರಗೋಡಿದರೆ ದೀಪು ತನ್ನ ಚಿಕ್ಕಿ ಕಲಿಸಿಕೊಟ್ಟ ಪದ್ಯ ರುದ್ರನಿಗೆ ಹೇಳಿ ಖುಷಿಪಟ್ಟಳು. ದೀಪು ಹೊರಗೋಗಲು ತನ್ನ ಕೋಣೆ ನೋಡಿಕೊಂಡ. ತನ್ನ ಬಟ್ಟೆ ಗೋಡೆ ಮೇಲಿನ ಹುಕ್ನಲ್ಲಿ ನೇತಾಡುತ್ತಿದ್ದರೆ ಟೇಬಲ್ ಆಕ್ರಮಿಸಿದ್ದವು ಸಪ್ತಳ ಬ್ಯಾಗ್, ಬುಕ್ಸ್. ಒಮ್ಮೆ ಸುತ್ತಲೂ ನೋಡಿ ಬೀರು ತೆಗೆದಿದ್ದ. ಅಬ್ಬಾ, ಬಟ್ಟೆ ಅಂಗಡಿ ಕಂಡಂತಾಯಿತು. ಅಷ್ಟು ಚೆನ್ನಾಗಿ ಮಡಚಿದ್ದಾಳೆ ಅವನ ಬಟ್ಟೆಗಳ. ಮೊದಲ ಬಾರಿ ರುದ್ರನ ಬಟ್ಟೆಗಳ ಒತ್ತಿಕೊಂಡು ಕುಳಿತಿವೆ ಹೆಣ್ಣೊಬ್ಬಳ ಬಣ್ಣ ಬಣ್ಣದ ಬಟ್ಟೆಗಳು. ಹುಬ್ಬು ಗಂಟಿಕ್ಕಿ ಬಟ್ಟೆ ಆಚೆಗಾಕಲು ಕೈ ಹಾಕಿದ್ದ. ಅವನ ಕೈ ಹಿಡಿದರು ಅವನವ್ವ. ಅವ್ವ ಎಂದ. ಹಾಂ ನಾನೇ. ಏನು ಮಾಡೋಕ್ಕೆ ಹೊಂಟಿದ್ದಿ ರುದ್ರ? ನಿನ್ನ ಕೋಣೆ, ನಿನ್ನ ಬೀರು, ನಿನ್ನ ಮಂಚ ಎಲ್ಲದರಲ್ಲೂ ಇನ್ಮೇಲೆ ನನ್ನ ಸೊಸೆ ಪಾಲೈತೆ. ಏನಾರ ಅವಳು ಬಟ್ಟೆ ಎಸೆಯೋದು, ಅವಳನ್ನ ಕೋಣೆಯಿಂದ ಹೊರಗಾಕೋದು ಮಾಡಿದ್ರ ಸಪ್ತಗಿಂತ ಮುಂಚೆ ನಾನು ಕೊಟ್ಟಿಗೆ ಸೇರ್ತೀನಿ, ಅಲ್ಲಿಯೇ ಮಲಿಕತೀನಿ. ಅಲ್ಲ ರುದ್ರ, ಆ ಹೆಣ್ಣಾಗ ಅದೇನು ಕೊರತೆ ಕಾಣ್ತದೆ ನಿಂಗೆ? ಒಳ್ಳೆ ಪಾರ್ವತಿ ದೇವಿ ನೋಡ್ದಂಗೆ ಆಯ್ತದೆ. ಒಸಿ ದಿನ ಅವಳನ್ನು ನೋಡು, ನಿಂಗೆ ತಿಳಿತದೆ ಅವಳೇನಾ ಅಂತ. ಅದಕ್ಕೂ ಮೊದಲು ಆ ಟಿ ವಿಲಿ ಬರೋ ಧಾರಾವಾಹಿಗಳಲ್ಲಿ ಮಾಡ್ತಾರಲ್ಲ, ಮದುವೆ ಆದ ರಾತ್ರಿಯೇ ಹೆಣ್ಗೆ ಬಟ್ಟೆ, ರಗ್ಗು, ಚಾಪೆ ಎಸ್ತು ಕೋಣೆಯಿಂದ ಹೊರಗಾಕ್ತಾರಲ್ಲ, ಹಂಗೆ ಮಾಡಿದ್ಯೋ? ನಾನು ನಿಮ್ಮವ್ವ ಅಲ್ವಾ, ನಿನ್ನಂಗೆ ನಾನು ದುಸು ದುಸು ಅಂದ್ಕೊಂಡು ಕೊಟ್ಕಲ್ ಮಲಿಕತೀನಿ ಎಂದು ಹೊರಗೆ ಹೋದರೆ ರುದ್ರ ಗಬಾಸ್. ತನ್ನವ್ವನ ಇಷ್ಟೆಲ್ಲ ಮಾತಾಡಿದ್ದು ಅಂತ. ಯಾವಾಗಲೂ ಸೆರಗಲ್ಲಿ ಕಣ್ಣೀರು ಒರೆಸಿಕೊಂಡು ಮಾತಾಡೋ ಅವ್ವ ಇತ್ತೀಚೆಗೆ ಪ್ರವಚನ ಮಾಡೋದು ನೋಡಿ ಆಶ್ಚರ್ಯವಾಗಿತ್ತು ಅವನಿಗೆ. ಯಾವಳ್ಳ ಅವಳು? ಬಂದಿದ್ದು ಈ ಅವ್ವ ಹೆದರ್ಸೋಕ್ಕೆ ಬರ್ತಾಳೆ. ಅವಳು ಮಾತಾಡೋದೆ ಆಗಲೇ ದೀಪು, ಅವ್ವ, ಅಪ್ಪಯ್ಯ, ಜಗ್ಗ ಎಲ್ಲರನ್ನೂ ಬುಟ್ಟಿಗೆ ಹಾಕೊಂಡವಳೆ. ನನ್ನ ಅಷ್ಟು ಸುಲಭವಾಗಿ ಯಾಮಾರಿಸೋಕ್ಕೆ ಆಗೋಕ್ಕಿಲ್ಲ. ಕೋಣೆ ಆಗಿದ್ದರೆ ನನ್ನ ಒಲಿಸ್ಕೊತಾಳೆ ಅಂತ ಉಪಾಯ ಮಾಡವಳೆ. ನಾನು ಶಿವನಲ್ಲ ಆ ಪಾರ್ವತಿಗೆ ಒಲಿಯೋಕ್ಕೆ. ರುದ್ರ ನಾನು ಎಂದು ಹೊರಗೆ ನಡೆದ. ದೀಪು ಟಿ ವಿ ನೋಡುತ್ತಿದ್ದಳು ಅವಳ ಪಕ್ಕ ಕುಳಿತ. ಸೋಮಪ್ಪನೂ ಬಂದು ಟಿ ವಿ ನೋಡಲು ಕುಳಿತರು. ಜಗ್ಗ ದೊಡ್ಡಯ್ಯನಿರುವ ಕಾರಣ ಹಿಂದೆ ಗೋಡೆ ಒರಗಿ ನೆಲದ ಮೇಲೆ ಕುಳಿತರೆ ಭಾಗೀರಥಿ ಕೂಡ ಅವನ ಪಕ್ಕವೇ ಕುಳಿತರು. ಸೋಮಪ್ಪ ಹೆಂಡತಿಯ ಕಂಡವರು, ಅಮ್ಮಿ ಬಾಗಿ, ಅಡ್ಗೆ ಮಾಡೋದು ಬಿಟ್ಟು ನೀನುವೇ ಟಿ ವಿ ನೋಡೋಕ್ಕೆ ಬಂದ್ಯಾ ಎಂದರೆ, ಭಾಗೀರಥಿ ಸಪ್ತ ಅಡುಗೆ ಮಾಡ್ತವಳೆ ಎಂದರು. ಓ ಎಂದು ತಲೆ ಆಡಿಸಿ ಪ್ರಿಯಾ ಎಂದರು. ಭಾಗೀರಥಿ ಜಗ್ಗ ಮತ್ತು ರುದ್ರನ ನೋಡಿ ಏನೂ ಹೇಳದೆ ಸುಮ್ಮನಾದರು. ಪ್ರಸಾದ್ ಕೋಣೆಯಿಂದ ಗಂಡ ಹೆಂಡತಿ ಇಬ್ಬರು ಹೊರಗೆ ಬರಲು ಎಲ್ಲರಿಗೂ ತಿಳಿಯಿತು. ಪ್ರಿಯಾ ಅಲ್ಲಿಂದ ಸರಿದು ಹೋದರೆ ಪ್ರಸಾದ್ ಟಿ ವಿ ನೋಡಲು ಸೇರಿಕೊಂಡ. ಸೋಮಪ್ಪ, ಪ್ರಸಾದ, ರುದ್ರ ಒಂದು ವಾರ ಎಲ್ಲಾರ ಹೋಗಿ ಬನ್ನಿ ಎನ್ನಲು ಪ್ರಸಾದ್ ಖುಷಿಯಿಂದ ಅಪ್ಪ ನಾವು ನಾಳೆ ಊಟಿಗೆ ಹೋಗ್ತೀವಿ ಎಂದ. ಸರಿ ಎಂದು ರುದ್ರನ ನೋಡಲು, ನನಗೆ ಕೆಲಸ ಐತೆ ಎಂದ. ಎಲ್ಲರಿಗೂ ಕಲ್ಲಿಗೆ ತಲೆ ಚೆಚ್ಚಿಕೊಳ್ಳುವಂತಾಯಿತು. ಆದರೂ ದಾಂಪತ್ಯ ಬೇರೆಯವರ ಒತ್ತಡಕ್ಕೆ ಆಗುವಂಥದ್ದಲ್ಲ ಎಂದು ಸುಮ್ಮನಾದರು. ಸಪ್ತ ಹೊರಗೆ ಬಂದವಳು, ಅತ್ತಮ್ಮ ಹಿಟ್ಟು ಮಾಡಾಯ್ತು ಎನ್ನಲು ಭಾಗೀರಥಿ ಎದ್ದು ಕೈ ತೊಳ್ಕೊಂಡು ಊಟ ಮಾಡ್ಕೊಳ್ಳಿ ಬನ್ನಿ, ಹಿಟ್ಟು ತಣ್ಣಗಾಯ್ತದೆ ಎಂದು ಅವಳ ಜೊತೆ ನಡೆದರೆ ಎಲ್ಲರೂ ಕೈ ತೊಳೆದು ಸಾಲಾಗಿ ಕುಳಿತರು. ಸಪ್ತ ಊಟ ಬಡಿಸಿದ್ದಳು. ಮುದ್ದೆ, ಹುರುಳಿ ಸಾರು ಬಡಿಸಿದರೆ ಭಾಗೀರಥಿ ತಾವೇ ಕಡೆದ ಬೆಣ್ಣೆ ಹಾಕಿದ್ದರು. ದೀಪು ಮುದ್ದೆ ತಿನ್ನಲು ಕಷ್ಟಪಡುವಾಗ ರುದ್ರ ಅವಳಿಗೂ ತಿನ್ನಿಸುತ್ತಾ ತಾನೂ ತಿಂದ. ಪ್ರಿಯಾ ಬಂದವಳೆ ಅತ್ತೆ ಪಕ್ಕ ಸುಮ್ಮನೆ ನಿಂತುಬಿಟ್ಟಳು. ಜಗ್ಗ, ಅತ್ಕವ್ವ ನಿಮ್ಗೆ ಹಿಟ್ಟು ಮಾಡೋಕ್ಕೂ ಬರ್ತದೆ ಅನ್ನಿ. ನಾನು ಈಗಿನ ಹುಡುಗಿರಿಗೆ ಹಿಟ್ಟು ತಿನ್ನೋಕ್ಕೂ ಬರಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ. ನೀವು ಚೆನ್ನಾಗಿ ಮಾಡಿದರಿ ಎನ್ನಲು ಸೋಮಪ್ಪ, ಹ್ಞೂ ಕೂಸೆ, ನಿನ್ನ ಅತ್ತ ಹಂಗೆ ಮಾಡಿಯೇ ಹಿಟ್ಟನ್ನ ಎಂದರು. ಪ್ರಸಾದ್ ಪ್ರಿಯಾಳ ನೋಡಲು ಅವಳು ತುಟಿ ಉಬ್ಬಿಸಿದಳು, ನನಗೆ ಬರೋಲ್ಲ ಎಂದು. ಗಂಡಸರ ಊಟದ ನಂತರ ಉಳಿದ ಮೂವರು ಊಟ ಮುಗಿಸಿದ್ದರು. ಅತ್ತೆಯ ಒಳ್ಳೆಯ ಅಭಿಪ್ರಾಯ ಪಡೆಯಲು ಸಪ್ತ ಜೊತೆ ಪಾತ್ರೆ ಉಜ್ಜಲು ಕುಳಿತಳು ಪ್ರಿಯಾ. ಭಾಗೀರಥಿಯವರಿಗೆ ನಿರಾಳವಾಯಿತು ಸೊಸೆಯಂದಿರ ನೋಡಿ. ರಾತ್ರಿ ಸಪ್ತ ರುದ್ರನ ಕೋಣೆಗೆ ಹೋಗಬೇಕಿತ್ತು. ಪಾತ್ರೆ ತೊಳೆದು ಯೋಚನೆಗೆ ಬಿದ್ದಳು. ಪ್ರಿಯಾದಾಗಲೇ ಕೋಣೆ ಸೇರಿಬಿಟ್ಟಿದ್ದಳು. ಸಪ್ತಮಿ ಯೋಚಿಸುತ್ತಾ ನಿಂತಿರುವುದು ನೋಡಿ ಭಾಗೀರಥಿ ಅವಳ ಹತ್ತಿರ ಬಂದವರು, ಸಪ್ತ ಯಾಕವ್ವ ಹಿಂಗೆ ನಿಂತ್ಬಿಟ್ಟೆ, ಮಲಗು ಹೋಗು ಎಂದರು. ತುಟಿ ಉಬ್ಬಿಸಿ ಅತ್ತೆಯ ನೋಡುತ್ತಾ
ಅತ್ತಮ್ಮ, ನನಗೆ ನಿಮ್ಮ ಮಗನ ನೋಡಿದರೆ ಭಯ ಆಗುತ್ತೆ. ಅವರು ಯಾವಾಗಲೂ ಕೋಪದಲ್ಲಿ ಇರುವಂತೆ ಕಾಣ್ತಾರೆ ಎಂದಳು. ಅವಳ ಕೆನ್ನೆ ಸವರಿ, ಅವ ಇರದೇ ಹಾಗೆ ಕೂಸೆ, ನೀನೇ ಅರ್ಥ ಮಾಡ್ಕೋಬೇಕು. ಅವ ಹುಸಿ ಕೋಪಿಷ್ಟ, ಮೂಗಿನ ತುದಿಲೇ ಸಿಟ್ಟು ತುಂಬ್ಕೊಂಡಿರ್ತಾನ. ನನ್ನೇ ಬಿಡೋಕ್ಕಿಲ್ಲ ಗುರ್ರಂತನ. ಆದ್ರೆ ಒಳ್ಳೆವ ಕಣವ. ಮೊದಲು ಚೆನ್ನಾಗೇ ಇದ್ದ, ಈಗ 5-6 ವರ್ಷದಿಂದ ಹಿಂಗೆ ಕೋಪ ಮಾಡ್ಕತಾನ. ಅದಕ್ಕೆ ಕಾರಣವೂ ಐತೆ. ಇನ್ನೊಂದು ದಿನ ಬಿಡುವಾದಾಗ ನಿಂಗೆಲ್ಲ ಹೇಳ್ತೀನಿ. ಆಗ ನಿಂಗೆ ಭಯ ಎಲ್ಲ ಓಡೋಯ್ತದೆ. ಈಗ ಭಯ ಕಮ್ಮಿ ಮಾಡ್ಕೊಂಡು ಕಣ್ತುಂಬ ನಿದ್ದೆ ಮಾಡು ಹೋಗು. ನಾಳಿಕ ಕಾಲೇಜಿಗೆ ಹೋಯ್ತೀಯ ಅಂತ ನಿನ್ನ ಮಾವಯ್ಯ ಹೇಳ್ತಿದ್ರು ಎನ್ನಲು ಅವರ ವಾತ್ಸಲ್ಯ ತುಂಬಿದ ಮಾತುಗಳ ಕೇಳಿ ತನ್ನವ್ವನೇ ನೆನಪಾದಳು ಅವಳಿಗೆ. ತಲೆ ಆಡಿಸಿ ರುದ್ರನ ಕೋಣೆಯೊಳಗೆ ನಡೆದಳು. ತನ್ನ ಶರ್ಟ್ ಕಳಚಿ ಹಾಸಿಗೆ ಮೇಲೆ ಬೋರಲಾಗಿ ಮಲಗಿದ್ದ ರುದ್ರನ ಬೆನ್ನ ಮೇಲೆ ದೀಪು ಕುಳಿತಿದ್ದಳು. ತನ್ನ ಚಿಕ್ಕಿ ಕಂಡಿದ್ದೆ. ಏ ಚಿಕ್ಕಿ ಬಂತು ಎಂದು ಕೆಳಗಿಳಿದು ಅವಳ ತೋಳು ಸೇರಿಕೊಂಡಳು. ರುದ್ರ ಕಣ್ಣು ಬಿಟ್ಟು ಅವಳ ನೋಡಿದ್ದ. ದೀಪು ಎಂದು ಕೂಗಿದ ಭಾಗೀರಥಿ ಧ್ವನಿ ಕೇಳಿ, ಚಿಕ್ಕಿ, ನಾನು ಅಜ್ಜಿ ತಾವ ಹೋಯ್ತೀನಿ, ಇವತ್ತು ದೆವ್ವದ ಕತೆ ಹೇಳ್ತಾಳಂತೆ ಎಂದು ಹೊರಗೊಡಿದಳು. ಸಪ್ತ ಕೆನೆಗೊಂದು ಮುತ್ತಿಟ್ಟು ಸಪ್ತ ಕೂಡ ಅವಳ ಕೆನ್ನೆಗೆ ಮುತ್ತಿಟ್ಟೆ ಕಳುಹಿಸಿದ್ದಳು. ದೀಪು ಹೊರ ಹೋಗುವವರೆಗೂ ಸುಮ್ಮನಿದ್ದವ ಈಗ ಎದ್ದು ಕುಳಿತ. ಸಪ್ತ ಭಯವಾದರೂ ತೋರಿಸಿಕೊಳ್ಳದೆ ತನ್ನ ಬ್ಯಾಗ್ ಒಳಗೆ ಬುಕ್ಸ್ ಜೋಡಿಸಲು ನಿಂತಳು. ಎದ್ದು ಹೊರಗೆ ಬಂದ ರುದ್ರ ಒಳಗೆ ಬಂದಾಗ ಚಾಪೆ ಹಿಡಿದು ಬಂದಿದ್ದ. ನೆಲದ ಮೇಲೆ ಚಾಪೆ ಬಿಸಾಡಿ ಮಾತಾಡದೆ ಹಾಸಿಗೆ ಏರಿ ರಗ್ಗು ಹೊದ್ದು ಮಲಗಿಬಿಟ್ಟ. ನೆಲದಲ್ಲಿ ಮಲಗಿ ಅಭ್ಯಾಸವಿದೆ, ಬೇಸರವಿಲ್ಲ. ಆದರೂ ಅವಳ ಕಂಗಳೇಕೋ ತುಂಬಿಕೊಂಡವು. ದುಪ್ಪಡ್ಡ ಹೊದ್ದು ಮೌನವಾಗಿ ಮಲಗಿಬಿಟ್ಟಳು. ಪಾಪ ಅಲ್ವಾ ನಮ್ಮ ಸಪ್ತ. ನಿದ್ದೆ ಅವಳ ನೋಯಿಸದೆ ಅಪ್ಪಿಬಿಟ್ಟಿತು. ಆದರೆ ರುದ್ರನಿಗೆ ಕಾರಣ ಇಲ್ಲದೆ ಒದ್ದಾಟ ಶುರುವಾಯಿತು. ಒದ್ದಾಡಿ ಸಾಕಾಗಿ ಹೊರಗೋಗಿ ಒಂದು ಸಿಗರೇಟ್ ಸುಟ್ಟು ಬಂದರೂ ನಿದ್ದೆ ಇಲ್ಲ. ಒಳ್ಳೆ ಪೇಚಿಗೆ ಸಿಲುಕಿದ್ದ. ಅವಳನ್ನೊಮ್ಮೆ ನೋಡಿದ. ದುಪ್ಪಟ್ಟ ಹೊದ್ದು ಚಾಪೆ ಮೇಲೆಯೂ ಒಳ್ಳೆ ನಿದ್ದೆಯಲ್ಲಿರುವವಳು ತನಗೇಕೆ ನಿದ್ದೆ ಇಲ್ಲ, ಯಾವಳ್ಳೆ ಇವಳು ಕೋಣೆಗೆ ಕಾಲಿಟ್ಟಿದ್ದೆ ನಿದ್ದೆನೂ ಕಿತ್ಕೊಂಡ್ಬಿಟ್ಲು ಎಂದು ಗೊಣಗಿ ರಗ್ಗು ಮೊಗದ ತುಂಬ ಹೊದ್ದು ಕಷ್ಟಪಟ್ಟು ನಿದ್ದೆ ಸೆಳೆದಿದ್ದ. ಪಾಪ ಅಂತ ರುದ್ರನ್ಗೇಳದ, ಸಪ್ತನ್ಗೇಳದ. ಮುಂಜಾವು ಸೂರ್ಯನ ಎಳೆಕಿರಣ ಭೂಮಿ ಸೋಕಲು ಸಪ್ತಮಿ ಎದ್ದು ಕುಳಿತಳು. ಕಣ್ಣು ತೆರೆದವಳಿಗೆ ಶಿವಪಾರ್ವತಿ ದರ್ಶನವಾಗಿತ್ತು. ನಂತರ ರುದ್ರನ ಮೊಗ ನೋಡಿದ್ದಳು. ಮೊಗ ಕಾಣಲು ಹೇಗೆ ಸಾಧ್ಯ, ಕರಡಿ ವಂಶದವನಂತೆ. ಮೊಗದ ತುಂಬ ಗಡ್ಡ ಬೆಳೆಸಿದ್ದರೆ ಹಣೆ ತುಂಬ ಕವಿದಿದೆ ಅವನ ಉದ್ದದ ಕೂದಲು. ನೀಳ ನಾಸಿಕ, ಗಡ್ಡ ಮೀಸೆ ನಡುವೆ ಅಡಗಿರುವ ಪುಟ್ಟ ತುಟಿ, ಕಣ್ಣರೆಪ್ಪೆಗಳಷ್ಟೇ ಕಂಡವು. ರಗ್ಗು ಅದಾಗಲೇ ಮೂಲೆ ಸೇರಿತ್ತು. ಬನಿಯನ್ನಲ್ಲಿ ಅವನ ಕಟ್ಟುಮಸ್ತು ದೇಹದ ಅರ್ಧ ದರ್ಶನವಾಗುತ್ತಿತ್ತು. ಬಾಹುಗಳು ಸದೃಢವಾಗಿ ಎದ್ದು ಕಾಣುತ್ತಿದ್ದರೆ ರೋಮಗಳಲ್ಲಿ ಮುಚ್ಚಿ ಹೋಗಿದ್ದವು ಕೈಕಾಲುಗಳು. ಅವನನ್ನೇ ನೋಡಿದವಳು ತಟ್ಟನೆ ಮೊಗ ಕೆಳಗೆ ಹಾಕಿ, ಅಯ್ಯೋ, ನಾನ್ಯಾಕೆ ಅವರನ್ನು ಹೀಗೆ ನೋಡ್ತಾ ಇದ್ದೀನಿ ಎಂದು ತನ್ನ ತಲೆಗೆ ತಾನೇ ಮೊಟಕಿಕೊಂಡು ತಾಳಿ ಬೊಟ್ಟು ಕಣ್ಣಿಗೆ ಒತ್ತಿಕೊಂಡು ಎದ್ದು ಸ್ನಾನಕ್ಕೆ ನಡೆದಳು. ನಂತರ ಬಾಗಿಲಿಗೆ ರಂಗೋಲಿ ಬಿಡಿಸಲು ಕುಳಿತಳು. ರುದ್ರ ಕಣ್ಣು ತೆರೆದವ ಮೊದಲು ನೋಡಿದ್ದು ನೆಲದ ಮೇಲೆ ಮಲಗಿದ್ದ ಮಡದಿಯತ್ತ. ಆದರೆ ಅವಳಿಲ್ಲ. ಅಲ್ಲಿ ಚಾಪೆ ಎತ್ತಿಟ್ಟು ಹೋಗಿದ್ದಾಳೆ. ತಾನು ಎದ್ದು ಬಾಗಿಲಿಗೆ ನಡೆದರೆ ಅಲ್ಲಿ ಆಗಿತ್ತು ಅವನ ಮಡದಿಯ ದರ್ಶನ. ಸ್ನಾನ ಮುಗಿಸಿ ಚೂಡಿದಾರ್ ಧರಿಸಿ ಚಂದದ ರಂಗೋಲಿ ಬಿಡಿಸಿ ಮೇಲೆದ್ದಳು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಹಣೆ ಮೇಲಿನ ಕೂದಲ ಮೇಲೆ ತಳ್ಳುತ್ತಾ ನೋಡಿಯೂ ನೋಡದಂತೆ ಹೊರಗೆ ನಡೆದು ಬಿಟ್ಟ. ತಾನು ರೆಪ್ಪೆ ಬಾಗಿಸಿ ನಡೆದು ಬಿಟ್ಟಳು ಸಪ್ತ. ದೇವರಿಗೆ ದೀಪ ಬೆಳಗುವಾಗ ಬಂದ ಸೋಮಪ್ಪ ಸೊಸೆ ನೋಡಿ ತುಟಿ ಅರಳಿಸಿ ಸ್ನಾನಕ್ಕೆ ನಡೆದರೆ ಸ್ನಾನ ಮುಗಿಸಿ ಬಂದ ಭಾಗೀರಥಿಗೆ ಖುಷಿಯೋ ಖುಷಿ. ಇಂಥ ಮಗಳಂಥ ಸೊಸೆಯ ವರ್ಷಗಳಿಂದ ಬೇಡುತ್ತಿದ್ದವರಿಗೆ ಈಗ ಖುಷಿಯಾಗಿತ್ತು. ಅತ್ತೆಗೆ ಆರತಿ ಕೊಟ್ಟು ಅವರ ಜೊತೆ ಅಡುಗೆಗೆ ನಿಂತಳು. ಎಲ್ಲರಿಗೂ ಟೀ ಮಾಡಿ ಅತ್ತೆಯ ಕೈಲಿ ಕೊಟ್ಟು ತಿಂಡಿ ಮಾಡಿದ್ದಳು. ದೀಪು ಹಠ ಮಾಡಿದಾಗ ತಾನೇ ಅವಳಿಗೂ ಸ್ನಾನ ಮಾಡಿಸಿ ತಯಾರಾದಳು. ಪ್ರಿಯಾ, ಪ್ರಸಾದ್ ಇಬ್ಬರು ತಿಂಡಿ ಮುಗಿಸಿ ಊಟಿಗೆ ಹೊರಟು ನಿಂತರು. ಪ್ರಿಯಾ ಸಪ್ತ ನೋಡಿ ತುಟಿ ಕೊಂಕಿಸಿ ವ್ಯಂಗ್ಯವಾಗಿ ನಗುತ್ತಾ, ಸಪ್ತ, ನಾನು ನನ್ನ ಗಂಡ ಹನಿಮೂನ್ಗೆ ಊಟಿಗೆ ಹೋಗ್ತಾ ಇದ್ದೀವಿ. ನೀನು ನಿನ್ನ ಗಂಡನಿಗೆ ಹೇಳಿ ಹನಿಮೂನ್ಗೆ ಊಟಿಗೆ ಹೋಗೋದಕ್ಕೆ ಆಗದೆ ಹೋದರೂ ತೋಟದ ಮನೆಗಾದರೂ ಹೋಗಿ ಬನ್ನಿ ಎಂದು ತುಟಿ ಕಚ್ಚಿ ನಕ್ಕರೆ ಸಪ್ತ ಉತ್ತರಿಸದೆ, ದೀಪು, ಊಟದ ಡಬ್ಬೆ ಬ್ಯಾಗಿಗೆ ಹಾಕಿಕೊಂಡ್ಯಾ, ಎಲ್ಲಿ ನೋಡ್ತೀನಿ ಎಂದು ಅವಳ ಬಳಿ ನಡೆದು ಬಿಟ್ಟಳು. ಒಂದು ಚೂರು ಬೇಸರ ಕಾಣೋದಿಲ್ವಲ್ಲ. ಕಣ್ಣೀರು ಸುರಿಸ್ತಾಳೆ, ಮೊಗ ಬಾಡಿಸ್ತಾಳೆ ಅಂದರೆ ಅದೂ ಇಲ್ಲ.
ಕಲ್ಲು ಕಲ್ಲು ಇವಳು, ಈ ಕಲ್ಲಿಗೆ ಆ ಕಲ್ಲು ಸರಿಯಾಗಿದೆ ಜೋಡಿ ಎಂದು ಮೂತಿ ತಿರುಗಿಸಿ ಹೊರಟಳು. ರುದ್ರ ಬೈಕ್ ಸ್ಟಾರ್ಟ್ ಮಾಡಿ, ದೀಪು ಬಾರವ್ವ, ಹೊಲ್ದಾಗೆ ಕೆಲಸ ಅವೆ, ನಿನ್ನ ಸ್ಕೂಲ್ಗೆ ಬಿಟ್ಟು ಹೋಯ್ತೀನಿ ಎಂದು ಕೂಗಲು ದೀಪು ಎತ್ತಿಕೊಂಡು ಬಂದ ಭಾಗೀರಥಿ ಹಿಂದೆ ಬ್ಯಾಗ್ ಹೆಗಲಿಗೆ ಹಾಕಿ ನಿಂತಿದ್ದಾಳೆ ಸಪ್ತ. ತಲೆ ಕೆರೆದುಕೊಂಡ ಅವಳ ನೋಡಿ ಭಾಗೀರಥಿ, ರುದ್ರ, ಇವತ್ತಿಂದ ದೀಪು ಜೊತೆಗೆ ನಿನ್ನ ಹೆಂಡ್ರು ಬತ್ತಾಳೆ. ದೀಪು ಸ್ಕೂಲಿಂದ ಒಸಿ ಮುಂದಕ್ಕೆ ಹೋದ್ರ ಇವಳು ಕಾಲೇಜು ಬಿಟ್ಟು ಬಾ, ಸಂದ್ಗುವೆ ದೀಪು ಜೊತೆಗ ನಿನ್ನ ಹೆಂಡ್ರನ್ನು ಕರ್ಕಂಡ್ ಬಾ ಎಂದರು. ಆಗಕ್ಕಿಲ್ಲ ನಂಗ, ತಡವಾಯ್ತದೆ, ಬಸ್ಸಲ್ಲಿ ಕಳಿಸು ಎಂದು ದೀಪುನ ಮುಂದೆ ಕೂರಿಸಿಕೊಂಡ. ಓ, ನೀನು ದೊಡ್ಡ ಕಲೆಕ್ಟ್ರು ನೋಡು, ತಡವಾಗಕ್ಕೆ. ಸರಿ ಬೇಡ ಬಿಡು, ನನ್ನ ಸೊಸೆನ ಒಬ್ಳನ್ನೇ ಕಳಿಸಲ್ಲ ನಾನು. ನಡೆಯವ ಸಪ್ತ, ನಿನ್ನ ಕೂಟೆ ನಾನು ಬತ್ತೀನಿ, ನಿನ್ನ ಕಾಲೇಜ್ ಮುಗಿಯೋ ಗಂಟ ಅಲ್ಲೇ ಕೂತಿರ್ತೀನಿ, ಒಟ್ಟಿಗೆ ಬರವ ಎಂದು ಸಪ್ತ ಕೈ ಹಿಡಿದರು. ಅತ್ತಮ್ಮ, ನಾನು ಬಸ್ಸಲ್ಲಿ ಹೋಯ್ತೀನಿ, ನೀವು ಯಾಕೆ? ಬೇಡ ಅತ್ತಮ್ಮ ಎಂದಳು ಮುದ್ದು ಸಪ್ತ. ಹಂಗಂದ್ರೆ ಹೆಂಗವ್ವ, ಇಷ್ಟು ವಯಸ್ಸಾದರೂ ನಿಮ್ಮ ಮಾವ ನನ್ನ ಒಬ್ಳನ್ನೇ ಬಸ್ ಹತ್ತಿಸೋದೇ ಇಲ್ಲ, ಇನ್ನು ನಿನ್ನ ಕಳಿಸನೇ? ಬೇಡ ನಡೆಯವ್ವ ಎಂದು ಕೈ ಹಿಡಿದು ಮುಂದೆ ನಡೆದವರ ಮುಂದೆ ಬೈಕ್ ಅಡ್ಡ ಹಾಕಿ, ಅವ್ವ ಸಾಕು ನಿನ್ನ ನಾಟಕ, ಈಗೇನು ನಿನ್ನ ಸೊಸೆನ ಕಾಲೆತ್ತವ ಬಿಡಬೇಕು ತಾನೇ? ಆಯಿತು ಎಂದು ಸಪ್ತಳ ದುರು ನೋಡಲು ಭಯದಲ್ಲಿ ರೆಪ್ಪ ಬಾಗಿಸಿಬಿಟ್ಟಳು ಸಪ್ತ. ಭಾಗೀರಥಿ ನಗುತ್ತಾ, ಸಪ್ತ ಹುಷಾರಾಗಿ ಕೂತ್ಕವ, ಜೋರಾಗಿ ಓಡಿಸ್ತಾನೆ ಇವ ಗಾಡಿಯ ಎಂದು ಹಿಂದೆ ಕುಳಿತವಳ ಕೈ ತೆಗೆದು ತಾವೇ ರುದ್ರನ ಭುಜದ ಮೇಲೆ ಇಟ್ಟರೆ, ರುದ್ರನಿಗೆ ಮೈ ಉರಿದರೆ ಸಪ್ತಳ ಕೈಯಿಂದ ಎದ್ದ ಮಿಂಚಿನ ಭಾವ ಅವಳ ಮೈ ತುಂಬ ಹರಡಿತ್ತು. ಬೈಕ್ ಮುಂದೆ ಸಾಗಲು ಭಾಗೀರಥಿ ದೇವರಿಗೆ ನಿಂತಲ್ಲೇ ಕೈ ಮುಗಿದರು. ಮನೆಯಿಂದ ಮುಂದೆ ಸಾಗಿದ್ದೆ ತಡ, ತೆಗಿ ಕೈ ಎಂದು ಗದರಿದ್ದ. ತಟ್ಟನೆ ಕೈ ಹಿಂದೆ ತೆಗೆದುಕೊಂಡಳು. ದೀಪು ಸ್ಕೂಲ್ ತಲುಪಿ ದೀಪು ಕೆಳಗಿಳಿದು ಇಬ್ಬರಿಗೂ ಬಾಯ್ ಹೇಳಿ ಮುತ್ತೊಂದು ರವಾನಿಸಿ ಒಳಗೆ ನಡೆದಳು. ರುದ್ರನ ಭಗ್ನ ಪ್ರೇಮಿ ದೂರದಲ್ಲಿ ನಿಂತು ಜೋಡಿಗಳ ನೋಡಿ ಹಲ್ಲು ಕಡಿದರೆ, ರುದ್ರ ಬೈಕ್ ಮುಂದೆ ಸಾಗಿ ಕಾಲೇಜ್ ತಲುಪಿತ್ತು. ಸಪ್ತ ಕೆಳಗಿಳಿದು ಹಿಂದೆ ತಿರುಗುವಷ್ಟರಲ್ಲಿ ಮಿಂಚಿನ ವೇಗದಲ್ಲಿ ಅವಳ ಪತಿ ಮಹಾಶಯ ಮಾಯವಾಗಿದ್ದ. ಮೊಗವೀಗ ಬಾಡಿತ್ತು, ಆದರೂ ಬೇಸರ ತೋರ್ಗೊಡದೆ ಒಳಗೆ ನಡೆದಳು. ಪಾಪ ಅಲ್ವಾ ಸಪ್ತ, ರುದ್ರ ಹೀಗೆ ಇರ್ತಾನ ದುರು ಅಂತ, ಅಥವಾ ಸಪ್ತ ಮುದ್ದು ಸಪ್ತನ ಪ್ರೀತಿಗೆ ಸೋಲ್ತಾನ? ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ. ಥ್ಯಾಂಕ್ ಯು.